ಆಯ್ತು. ರಾಗಿಣಿ ಮೇಡಮ್ ಹೇಳ್ದಂಗೆ ರಿವರ್ಸ್ ಏಜಿಂಗ್ ಅಲ್ಲಿ ಇದ್ದೀರಿ. ಸೊ ನನಗೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ಸರ್, ಹೇಗ್ ಸಾಧ್ಯ, ಜೊತೆಗೆ ತುಂಬಾ ವರ್ಷಗಳ ನಂತರ ಇಂಥದ್ದೊಂದು ಒಳ್ಳೆ ಸಿನಿಮಾ ಮುಖೇನ ನೀವು ಕಾಣಿಸ್ಕೊಳ್ತಿದ್ದೀರಿ, ಎಷ್ಟು ಖುಷಿ ಇದೆ, ಹೇಗೆ ಅನ್ನಿಸ್ತದೆ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಭಾಳ ನನ್ನ ಆತ್ಮೀಯರು ರಾಮಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳನ್ನು, ಮತ್ತು ನಮ್ಮ ಬಾಮ ಹರೀಶ್ ಅವರಿಗೆ, ಪವನ್ ಅವರಿಗೆ. ಯಾಕಂದರೆ ಪವನ್ ಅವರು ಮತ್ತು ರಾಮಮೂರ್ತಿ ಸರ್ ಫಸ್ಟು ನನಗೆ ಒಂದು ಕತೆ ಅಂತ ಹೇಳಕ್ಕೆ ಬಂದರು. ಏನಪ್ಪ ಇದು, ನಮ್ಮನ್ನು ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರಗಳಿದ್ದೀವಿ, ಇವಾಗ ನಮ್ಮನ್ನು ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ನಮ್ಮ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದ್ಯಾರಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದಾಗಿ ಅನಿಸಿದ್ದು ನನಗೆ. ಯಾಕಂದರೆ ಒಂದು ಅವ್ರ ಕ್ಯಾರೆಕ್ಟರ್ ಇಟ್ಕೊಂಡಿರ್ಬೋದು, ಆದರೆ ಬಂಡವಾಳ ಹಾಕೋರು ಅನ್ನಪೂರ್ಣೇಶ್ವರಿ ಅವರು ಇಬ್ಬರಿದ್ದಾರೆ. ಅವರಿಬ್ಬರಿಗೂ ಮನೆ ಗಟ್ಟಿತನ ಬೇಕಲ್ವಾ, ಹಾಗಾಗಿ ಅವರಿಗೆ ಹೇಗಪ್ಪ ಇದು ಅಂತೇಳಿ ಹಂಗೂ ಒಂದೆರಡು ದಿನ ಬಿಟ್ಬಿಟ್ಟು ನೋಡೋಣ ಅಂದೆ. ಯಾಕಂದರೆ ಕ್ಯಾರೆಕ್ಟ್ರೇನೋ ಮಾಡಿಬಿಡ್ತೀವಿ, ಅವರು ಬಂಡವಾಳ ಹಾಕಿದವ್ರಿಗೆ, ನಿರ್ಮಾಪಕರಿಗೆ ಅದು ದಕ್ಕಲಿಲ್ಲ ಅಂದರೆ ಈ ಚಿತ್ರರಂಗ ಮಾಡೋದು ಚಟಕ್ಕಲ್ಲ. ಮೆಸೇಜ್ ಕೊಡೋದು ಇದೆಲ್ಲದು ಒಂದು ಕಡೆ ಇದ್ದರೂ ಕೂಡ ಅನ್ನ ಕೊಟ್ಬಿಟ್ಟು ಇಷ್ಟು ಜನನ್ನ ಸಾಕಿರ್ತಾರೆ, ಇಷ್ಟು ಜನನ್ನ ಎತ್ತಿರ್ತಾರೆ ಅಂದರೆ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಅವರಿಗೆ ಕೊಟ್ಟರೆ ಮುಂದಿನ ಚಿತ್ರವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಇದನ್ನು ಅದು ಸಂತೋಷ ಆಯಿತು ನನಗೂ ಕೂಡ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ಆದರೂ ಕೂಡ ಒಂದು ಪಾತ್ರವನ್ನು ಅದರಲ್ಲಿ ತಲ್ಲೀನ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಪ್ರಯತ್ನ ಏನಿತ್ತು, ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತೂಗಬೇಕು. ಅದು ರಾಮಮೂರ್ತಿಯವರು, ನಾನು ನಮ್ಮ ದೊರೆ ಭಗವಾನ್ ಅವರು ಆವಾಗ ಡೈರೆಕ್ಷನ್, ನನ್ನ ಫಸ್ಟ್ ಚಿತ್ರದ ನಿರ್ದೇಶಕರು ಅವರಿಬ್ಬರು. ಅದರಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ನನ್ನ ಮೊದಲನೇ ಚಿತ್ರ. ಆವಾಗಿಂದ ನನ್ನ ಅವರ ಸಂಪರ್ಕ. ಆದರೂ ಕೂಡ ಒಂದು ಚಿತ್ರ ಮಾಡಬೇಕಾದ್ರೆ ಒಂದು ಕ್ಲೋಸಪ್ ಇಟ್ಟರು ಕೂಡ ಇವಾಗ ಹೆದರಿಕೆ ಆಗುತ್ತೆ. ಏನಪ್ಪ ಇದನ್ನು ನಾನು ಕರೆಕ್ಟಾಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದ್ದೀನ, ಅಲ್ಲಿ ಆ ಪಾತ್ರದೊಳಗೆ ಬಂದಿದ್ದೀನ ಇಲ್ವಾ ಅಂತೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ. ಯಾಕಂದರೆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲ್ಯಾಮರ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ. ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ. ಚಿತ್ರದಲ್ಲಿ ಏನು ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ, ಅದಕ್ಕೆ ಏನು ಅವರಿಗೆ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಇದ್ದರೆ ಅದು ಎಲ್ಲರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಚಿತ್ರಗಳೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಅಂಥ ಒಂದು ಕಥಾವಸ್ತನ್ನು ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿ ನಮ್ಮನ್ನು ಅದರಲ್ಲಿ ಅಳವಡಿಸತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಮತ್ತು ವಿಶೇಷವಾಗಿ ನಮ್ಮ ನಾಯಕಿ ಪಾತ್ರವನ್ನು ವಹಿಸಿರ್ತಕ್ಕಂಥ ರಾಗಿಣಿಯವರು ಭಾಳ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ರೆಬೆಲಸ್, ಒಂದು ಕ್ರಾಂತಿಕಾರಿ ಮನೋಭಾವನೆ ಇಟ್ಕೊಂಡು ಈ ಚಿತ್ರದಲ್ಲಿ ಮೋಲ್ಡ್ ಆಗಬೇಕಿತ್ತು ಅವರು. ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ಡೈರೆಕ್ಟರ್ ಇದ್ದಿದ್ದರಿಂದ ಅದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ಅರಸಿನಕೆರೆಯ ಜನ ನಮಗೆ ಸಹಕಾರ ಕೊಟ್ಟಿದ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಊರು. ಎಲ್ಲದೂ ನಮ್ಮ ಪವನವ್ರು ಹೇಳಿದಾಗೆ, ಯಾಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಆ ಜನನೇ ಹಂಗಿದ್ದಾರೆ ಅಲ್ಲಿ. ನೀವು ಹೋಗ್ಬಿಟ್ರೆ ನಮ್ಮನೆಗೆ ಬನ್ನಿ, ಇದನ್ನು ತಗೊಳ್ಳಿ, ಇಲ್ಲಿ ಮಾಡಿ, ನೀವು ಆಮೇಲೆ ನಿಮಗೆ ಏನು ಊಟ ಮಾಡ್ತೀರಿ, ಏನು ಇದು ಅದು ನಾವು ಒಂಥರ ಫ್ಯಾಮಿಲಿ ಥರ ಮಾಡ್ಕೊಂಡಿದ್ರು. ಅಲ್ಲಿ ಅಂಗಡಿನಲ್ಲಿ ಟೀ ಕುಡಿ, ಇಲ್ಲಿ ದೋಸೆ ಚೆನ್ನಾಗಿದೆ, ನಾವು ದೋಸೆ ಹಾಕ್ಬಿಡ್ತೀವಿ. ಆಮೇಲೆ ಯಾರೋ ಪಾತ್ರ ಮಾಡಬೇಕು ಅಂದರೆ ಅಲ್ಲಿ ಒಂದು ಸಣ್ಣ ನಮ್ಮ ಊರಿನಿಂದನೇ ಹೆಣ್ಮಕ್ಳನ್ನ ಅವ್ರನ್ನೆಲ್ಲರನ್ನೂ ಕರೆಸಿದ್ರು. ನೀವು ನಂಬುತ್ತಿರೋ ಬಿಡ್ತಿರೋ, ಕೊಟ್ಟಿರೋ ಡೈಲಾಗ್ನ ಅಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಊರವರು ಸಾಮಾನ್ಯ ರೈತರ ಮಕ್ಕಳು. ಅದೇನು ರಕ್ತದಲ್ಲಿ ಅದು ಅಂಬರೀಷ್ ಅವ್ರ ಊರು ಅಂತನೋ ಅಥವಾ ಏನು ಅಂತನೋ ಗೊತ್ತಿಲ್ಲ. ಅವ್ರು ಅಂಬರೀಷ್ ಅವರ ಚಿಕ್ಕಪ್ಪನ ಮಕ್ಕಳು ಕೂಡ ನಮಗೆ ಅಲ್ಲಿದ್ದರು ಪಾಪ. ಅಮರಣ್ಣವರು ಅವರು ಅಷ್ಟೇ ಭಾಳ ಸಹಕಾರ ಕೊಡು. ಜಾತ್ರೆಯಿಂದ ಬೇರೆ ಊರಿಂದ ತೇರು ತಂದು ನಮ್ಮ ಮೂರ್ತಿಯವರು ಎಲ್ಲರೂ ಅವ್ರದ್ದು ಅಲ್ಲಿ ಹತ್ತಿರ ಊರು ಅವ್ರದ್ದು.
ಅವರೆಲ್ಲ ಹೋಗಿ ಬಹಳಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥ ಇದು. ನಾವು ಅದನ್ನು ನೋಡಿದ ಮೇಲೆ ಮಣ್ಣಿನ ಮಗ ಫಿಲ್ಮ್ ನೋಡ್ತಾ ಇದ್ದೆ. ಇಲ್ಲೇ ವಿಜಯಪುರದಲ್ಲಿ ಆಗಿನ ಕಾಲದಲ್ಲಿ ಮಾಡಿದರು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ನನಗೆ ಆವಾಗ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಮಾಡಿದಾಗ ಜನ ಸಹಕಾರ ಕೊಟ್ಟರು, ಅಲ್ಲೇ ಇದ್ದರು, ಕಲ್ಪನವ್ರು ಅಲ್ಲೇ ಇದ್ದರು, ಇವರು ರಾಗಿನವ್ರು ಅಲ್ಲೇ ಹಳ್ಳಿನಲ್ಲೇ ಇದ್ಕೊಂಡಂಗೆ ಇದ್ದು ಎಲ್ಲದನ್ನೂ ಮಾಡಿ ನಮಗೆಲ್ಲರಿಗೂ ಊರಿನವ್ರೆಲ್ಲರೂ ಕೂಡ ಬೀಳ್ಕೊಡ್ಬೇಕಾರೆ ನೀವು ಮತ್ಯಾವಾಗ ಬರ್ತೀರಾ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಪ್ಪನವರು ನ್ಯಾಯಬೆಲೆ ಅಂಗಡಿಯ ಇದಕ್ಕೊಂದು ಯಶಸ್ಸಿಗೆ ಮುಂದಕ್ಕೆ ಬಹಳ ದೊಡ್ಡ ಕಾರಣೀಭೂತರು ಆಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ. ಯಾಕಂದರೆ ಅವ್ರದ್ದೊಂದು ದೊಡ್ಡ ಬಳಗ ಇದೆ, ಒಂದು ಸಂಘ ಇದೆ. ಈ ಮೆಸೇಜನ್ನ ಅವರಿಗೆ ತಲುಪಿಸ್ಬೇಕು ಅನ್ನೋದಾದರೆ ಇವರ ಶಕ್ತಿ ಬಹಳ ಅಗತ್ಯತೆ ಇದೆ ಅಂಥೇಳಿ ನಾನು ಭಾವಿಸ್ತೀನಿ. ಸೊ ನಿರ್ಮಾಪಕರು ಮತ್ತು ಕೃಷ್ಣಪ್ಪನವರು ಇದನ್ನ ಒಂದು ಒಳ್ಳೆ ಮೆಸೇಜ್ ಇರೋದ್ರಿಂದ ನ್ಯಾಯಬೆಲೆ ಅಂಗಡಿದು ಏನು ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೇಲೆ, ಆಹಾರ ಭದ್ರತೆ ಮೇಲೆ ಮಾಡಿರ್ತಕ್ಕಂಥ ಚಿತ್ರ ಇದು. ಅದರಲ್ಲಿ ಆಗು ಹೋಗುಗಳನ್ನು ಹೇಗೆ ತೂಗಿದ್ದಾರೆ, ಹೇಗೆ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ನಮ್ಮ ಸಂಗೀತ ಅಂತೂ ಭಾಳ ನಾನು ಹೇಳಿದೆ, ಭಾಳ ಅಂದರೆ ಭಾಳ ಚೆನ್ನಾಗಿ ನಮಗೆ ತಟ್ಟೋ ರೀತಿಯಲ್ಲಿದೆ, ಮನ ಮುಟ್ಟೋ ರೀತಿಯಲ್ಲಿದೆ. ಮತ್ತು ನಮ್ಮ ಡಾನ್ಸ್ ಕೊರಿಯೋಗ್ರಾಫರ್ ಬಾಲನ್ ಅವರು ಎಷ್ಟು ಚೆನ್ನಾಗಿ ಟೈಮ್ ಇಷ್ಟೇ ಇತ್ತು. ಒಂದು ಪೂರ್ಣ ಒಂದಿನ ಮೋಡ ಹಾಕೊಂಬಿಟ್ಟಿತ್ತು, ಮಳೆ, ಒಂದಿನ ಬಿಸಿಲು ನಿಲ್ಲಕ್ಕಾಗೋದಿಲ್ಲ ಅಂಥ ಬಿಸಿಲು, ಆ ಥರ ಇದರಲ್ಲಿ. ಬಟ್ಟು ಅಷ್ಟರಲ್ಲೇ ಎಲ್ಲದನ್ನೂ ಮುಗಿಸ್ಬೇಕು ಅಂದರೆ ಅಲ್ಲಿಗೆ ಕಾಂಬಿನೇಷನ್ನು ನಮ್ಮ ಕೊರಿಯೋಗ್ರಾಫರು, ಡೈರೆಕ್ಟ್ರು ಮತ್ತು ಡಾನ್ಸ್ ಕೊರಿಯೋಗ್ರಾಫರು, ಪ್ರೊಡ್ಯೂಸರ್ಸ್ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಇನ್ನೆಲ್ಲವನ್ನೂ ಇಟ್ಕೊಂಡು ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂತೇಳಿ. ಮತ್ತು ಇದ್ರ ಜೊತೆಗೆ ರಾಮಮೂರ್ತಿಯವ್ರ ಮಕ್ಕಳು ಅವರು ಹಿಂದೆ ನಿಂತುಬಿಟ್ಟು ದ ರಿಯಲ್ ಡೈರೆಕ್ಟರ್ ಈ ಟೆಲ್ಲಿಂಗ್, ಅಂದರೆ ನಮ್ಮ ತಪ್ಪನ್ನ ಮತ್ತು ಎಲ್ಲ ತಂಡದ ತಪ್ಪನ್ನ ಎತ್ತೆತ್ತಿ ಸಣ್ಣದು ಇಲ್ಲೆಲ್ಲದನ್ನು ಕೂಡ ಹಿಡಿದುಬಿಟ್ಟು ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತ. ಮತ್ತು ಸುನೀಲು, ವೆಂಕಟೇಶ್ ಅವರು, ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಭಾಳಷ್ಟು ಜನ ಇದ್ದಾರೆ. ಮತ್ತು ಇನ್ನೊಮ್ಮೆ ಯೂನಿಟ್ನವರು ಪ್ರೊಡಕ್ಷನ್ನಿಂದ ಊಟ ಎಲ್ಲದು ಅಲ್ಲೇ, ಅಡುಗೆ ಎಲ್ಲ ಅಲ್ಲೇ ಊರಿನಲ್ಲೇ ಮಾಡಿಸಿದ್ರು. ಹಾಗಾಗಿ ಎಲ್ಲದು ಮನೆ ಹಬ್ಬದ ಊಟ ದಿನ ಹಬ್ಬದ ಊಟದನ್ನೇ ಥರನೇ ಮಾಡಿದ್ದೀವಿ. ಬೇಕಾಗಿದ್ದನ್ನು ಕೇಳ್ಕೊಂಡು ಅವರು ನಿಮಗೇನು ಬೇಕು ಅನ್ನೋ ರೀತಿಯಲ್ಲಿ ನಮಗೆಲ್ಲದನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಅದ್ಭುತ. ಈ ಚಿತ್ರ ಹಾಂ ಅದ್ರ ಈ ಕಥೆನ ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು, ನನ್ನ ಏನು ಇರಲಿಲ್ಲ. ಬಟ್ ಕೆಲವು ನನ್ನ ಅನುಭವಗಳನ್ನು ಹೇಳಿದೆ. ಯಾಕಂದರೆ ಮಲೆನಾಡು ಭಾಗಕ್ಕೆ ಬಯೋಮೆಟ್ರಿಕ್ಕಿಗೆ ನಮಗೆ ಸರಿಯಾಗಿ ಸವಲತ್ತು ಸಿಗೋದಿಲ್ಲ. ಒಂದೊಂದು ಒಬ್ಬೊಬ್ಬ ರೈತ, ಒಬ್ಬ ಕಾರ್ಡ್ದಾರ ಅವನಿಗೆ ಬಯೋಮೆಟ್ರಿಕ್ನ ಮಾಡಲಿಲ್ಲ ಅಂದರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ನಾನು ಹೇಳಿದೆ. ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ಜನ ನೀವು ಹೇಳಿದ್ರಿ ಕಾರಲ್ಲಿ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ. ಇದನ್ನೆಲ್ಲದನ್ನೂ ಕೂಡ ಒಂದು ಸ್ವಲ್ಪ ಸಂಘದಿಂದ ಗಮನ ಈಗಾಗಲೇ ಹರಿಸಿದ್ದಾರೆ ಅಂತ ಕಾಣ್ತದೆ. ಸರ್ಕಾರನೂ ಕೂಡ ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ, ಮುಹೂರ್ತ ಮಾಡೋ ದಿನ ನಮ್ಮ ಮುನಿಯಪ್ಪನವರು, ನಮ್ಮ ಫುಡ್ ಮಿನಿಸ್ಟ್ರಿ ಬಂದಿದ್ದರು ಅವತ್ತು. ಅವರು ಮತ್ತು ದೊಡ್ಡಣ್ಣವರು ಅವತ್ತು ಭಾಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದರು ಅವತ್ತು. ಹಾಗಾಗಿ ಇದ್ರ ಮೇಲೆ ಅನ್ನದ ಮೇಲೂ ಕೂಡ, ಕಾಳಿನ ಮೇಲೂ ಕೂಡ ದೇವರು ಹೆಸರು ಬರೆದಿಟ್ಟಿರ್ತಾನೆ ಅನ್ನೋದು ಮಾತನ್ನು ಹೇಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರನ ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಭಾಳ ಅದ್ಭುತವಾಗಿ ರಾಮಮೂರ್ತಿಯವರು ಮತ್ತು ಪವನ್ ಅವರು ಅದನ್ನು ತಲುಪಿಸಿದ್ದಾರೆ, ಜಸ್ಟಿಫಿಕೇಷನ್ ಮಾಡಿದ್ದಾರೆ, ನ್ಯಾಯ ಒದಗಿಸ್ಕೊಟ್ಟಿದ್ದಂಥ ಪ್ರಯತ್ನವನ್ನು ಕಲಾವಿದರುಗಳಾಗಿ ನಾವು ಕೂಡ ಮಾಡಿದ್ದೀವಿ ಅಂತೇಳಿ ನನಗೆ ಅನಿಸುತ್ತೆ. ಮೇಕಿಂಗ್ ವಿಡಿಯೋ ಲಾಂಚ್. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ಒಂದು ಕಾಲದಲ್ಲಿ ನಿಂತು ಅನುಭವಿಸಿರುವಂಥ ಒಂದು ಜೀವನ. ಹಾಗಾಗಿ ಅದರ ಒಳಹೂರಣಗಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಯಾಕೆಂದರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು, ಶ್ರೀರಾಮಪುರ ಆದರೂ ಕೂಡ ಒಂದು ಗ್ರಾಮೀಣ ಭಾಷೆಯ ಒಂದು ಸೊಗಡನ್ನು ಹೊತ್ತು ಆ ಪಾತ್ರದಲ್ಲಿ
ಒಬ್ಬ ಗೃಹಿಣಿಯಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುವಂಥ ಒಂದು ಸಾತ್ವಿಕ ಹೆಂಗಸನ್ನು ತನ್ನ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನು ನಿಭಾಯಿಸಿಕೊಂಡು ಬರುವಂಥ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಹಿಸ್ಕೊಂಡು ಅಧಿಕಾರಿಗಳಾಗ್ಬೋದು ಅಥವಾ ಇನ್ನೊಂದು ಪೊಲೀಸ್ ಆಗ್ಬೋದು ವ್ಯವಸ್ಥೆಗಳ ಮಧ್ಯೆ ಹೋರಾಟ ಮಾಡುವಂಥ ಒಂದು ಹೆಣ್ಣುಮಗಳ ಕಥೆಯನ್ನು ನಾವು ಇದರಲ್ಲಿ ತೋರಿಸ್ತಾ ಇರೋದು. ಹಾಗಾಗಿ ಇದಕ್ಕೆ ಪ್ರೇರಣೆ ಕೂಡ ನಿಜವಾಗ್ಲೂ ಒಬ್ಬ ಹೆಣ್ಮಗಳೇ, ಅದು ನಮ್ಮ ನಿರ್ಮಾಪಕರಲ್ಲೊಬ್ಬರು. ಹಾಗಾಗಿ ಆ ಒಂದು ಪ್ರೇರಣೆಯಿಂದನೇ ಈ ಸಿನಿಮಾ ಕಥೆ ಹೊರಗೆ ಬಂತು ಅಂತ ನನಗೆ ಅನಿಸ್ತು. ಅದರಲ್ಲಿ ನಾವು ಸಿನಿಮ್ಯಾಟಿಕ್ ಆಗಿ ಬೇಕಾದಂಥ ಒಂದು ಲಿಬರ್ಟಿಯನ್ನು ತೊಗೊಂಡಿದ್ದೀವಿ ಆ ಪಾತ್ರದ ಬಗ್ಗೆ. ಸೊ ಅದನ್ನು ನಾವು ರಾಗಿಣಿ ದ್ವಿವೇದಿ ಅವ್ರಿಗೆ ಕಥೆ ಹೇಳಿದಾಗ ಅವರು ಭಾಳ ಒಪ್ಕೊಂಡ್ರು, ಈ ಥರ ಪಾತ್ರಗಳನ್ನು ನಾನು ಮಾಡಿಲ್ಲ ಇದುವರೆಗೂ ಅಂತ. ಹಾಗಾಗಿ ಮೊದಲ ಒಪ್ಪಿಗೆ. ನಂತರ ಕುಮಾರ್ ಸರ್ ನಾವು ಮಾತಾಡಿದಾಗ ಅವರು ನನ್ನ ಒಂದು ಒಡನಾಟ ವಿಜಯೋತ್ಸವದಿಂದ ಇರೋದ್ರಿಂದ ಅವರು ಕೂಡ ಪಾತ್ರನ ನಾನು ಹೇಳಿದಾಗ ಒಪ್ಕೊಂಡು ಬಂದರು. ಹಾಗಾಗಿ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಮಾಡೋದಕ್ಕೆ ಎಲ್ಲೋ ಕೂಡಿ ಬರುತ್ತೆ ಅನ್ನೋದಕ್ಕೆ ನಿರ್ಮಾಪಕರಿಂದ ಹಿಡಿದು ನಮ್ಮ ತಾರಾ ಬಳಗದಿಂದ ಹಿಡಿದು ಬಂದಾಗ ಇದಕ್ಕೆ ಒಪ್ಕೊಂಡಿದ್ದೇನೆಂದರೆ ನಮ್ಮ ಪವನ್ ಛಾಯಾಗ್ರಾಹಕರಾಗಿ, ನಿರ್ದೇಶಕರಾಗಿ ನಾನು ಅವ್ರಿಗೆ ಒಂದು ಕಥೆಯನ್ನು ಫಸ್ಟ್ ಹೇಳಿದಾಗ ಒಪ್ಕೊಂಡ್ರು. ಮುಂದುವರಿಯೋಣ ಸರ್ ಅಂತಂದರು. ಆ ಒಂದು ಶಕ್ತಿಯನ್ನು ನನಗೆ ಬಾಮಾರೀಶ್ ಅವರು, ಗಿರೀಶ್ ಅವರು, ಪವನ್ ಅವರು ಎಲ್ಲ ಸೇರಿ ಕಥೆಯನ್ನು ಮುಂದುವರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಬಹುದಾದಂಥ ಒಳಹೂರಣಗಳನ್ನು ಒಳಕ್ಕೂ ತಳಕ್ಕೂ ಎಲ್ಲವನ್ನೂ ಸೇರಿಸಿ ಮಿಶ್ರಣ ಮಾಡಿದ್ದೀವಿ. ಅದರಲ್ಲಿ ಕೌಟುಂಬಿಕ ಒಂದು ಅಂಶವನ್ನು ಹೆಚ್ಚಿಗೆ ತಂದು ಅದರಲ್ಲಿ ನೋವು ನಲಿವುಗಳನ್ನು ಹೇಗಿರುತ್ತೆ ಒಂದು ಕೌಟುಂಬಿಕ ವಿಷಯದಲ್ಲಿ, ಮತ್ತು ಅಂಗಡಿಯಲ್ಲಿ ನಡೆಯುವಂಥ ಪಾರದರ್ಶಕತೆ ಕುರಿತು ಏನೇನು ಕಷ್ಟಗಳು ಬರ್ತವೆ ನಡೆಸಕ್ಕೆ ಹೋದಾಗ ಅಂತಂದಾಗ ಕೊನೆಗೆ ದಿಟ್ಟ ಮಹಿಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅದನ್ನು ಕೊನೆಯಲ್ಲಿ ನಾವು ಅದನ್ನು ಅಂಶವನ್ನು ಒಳಗೊಡಿಸಿ ಒಂದು ಅಚ್ಚುಕಟ್ಟಾದ ಸಾಂಸಾರಿಕ ಚಿತ್ರವನ್ನು ಕೊಟ್ಟಿದ್ದೀವಿ. ಅದನ್ನು ತಾವು ನೋಡಿದ ನಂತರ ಅದನ್ನು ವಿಮರ್ಶೆ ಮಾಡ್ಬೋದು ಅಂತ ನನ್ನ ಭಾವನೆ. ವಂದನೆಗಳು. ರಿಯಲ್ ಇನ್ಸಿಡೆಂಟ್ ಅಲ್ಲ, ರಿಯಲ್ ಕ್ಯಾರೆಕ್ಟರ್ ಅಷ್ಟೇ. ಅದು ಒಂದು ಪಾತ್ರ ಮಾತ್ರ, ರಿಯಲ್ ಪಾತ್ರ ಅಷ್ಟೇ ಅದು. ಹೌದು ಹೌದು ಹೌದು, ಖಂಡಿತ ಹೇಳಿದೆ. ಸಂಭಾಷಣೆ ಮೂಲಕ ನಾನು ನನ್ನ ಸಿನಿಮಾಗಳಿಗೆ ನಾನು ಕೆಲವು ಸಂಭಾಷಣೆ ಬರೀತಾ ಇದ್ದೆ. ಅದೇ ರೀತಿ ಇದರಲ್ಲಿ ನನಗೆ ಒಂದು ಸಂಭಾಷಣೆಗೆ ಅವಕಾಶ ಮಾಡಿಕೊಟ್ರು. ಬರೀ ಕತೆ ಕೊಟ್ಟಾಗ ಇಲ್ಲ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಡೈಲಾಗ್ ನೀವೇ ಮಾಡಿಕೊಟ್ಬಿಡಿ ಸರ್ ಅಂತಾಗಿ. ಆ ಸಂಭಾಷಣೆ ಕೂಡ ಭಾಳ ಅಚ್ಚುಕಟ್ಟಾಗಿ ಏನಂದರೆ ಯಾವ ಪಾತ್ರದಲ್ಲೂ ಯಾವ ಲೋಪಗಳಿಲ್ಲದ ಹಾಗೆ, ಯಾವ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹೇಗೆ ಬರಬೇಕು ಅದನ್ನು ಎದುರಿಸಿದಾಗ ಬರುವಂಥ ಪದ ಪ್ರಯೋಗ ಆಗ್ಬೋದು, ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನನ್ನ ಚರ್ಚೆ ಮಾಡಿದ್ರು. ಪದ್ಮಾವತಿ ಮೇಡಮ್ನವರು ನಿರ್ಮಾಪಕರು, ಅವರು ಒಂದು 3-4 ಜನ ನಿರ್ಮಾಪಕರೆಲ್ಲ ಸೇರ್ಕೊಂಡು ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ ನಾವೆಲ್ಲ ರಾಜಕಾರಣದಲ್ಲಿದ್ದೀವಿ, ಇವೆಲ್ಲ ಇದು ಮಾಡಲ್ಲ, ಇಡ್ಸಲ್ಲ, ಸಮಯಾವಕಾಶನೂ ಇರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಆಮೇಲೆ ಅವ್ರು ಸಹವಾಸ ಮಾಡ್ತಾ ನಮ್ಮ ನಾಯಕರಾದಂಥ ಹೀರೋ ಪಾತ್ರ ಮೇಡಮ್ನವರು ಇವರೆಲ್ಲ ಸೇರ್ಕೊಂಡು, ರಾಮಮೂರ್ತಿ ಸಾಹೇಬರು ಸುಮಾರು ಸಿನಿಮಾಗಳನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರಲಿಲ್ಲ. ಬಟ್ ಈ ಕತೆ ಕೇಳಾದ್ಮೇಲೆ ಅವರು ತುಂಬ ಇಂಟ್ರೆಸ್ಟ್ ಪಟ್ಟರು. ಸ್ಟಾರ್ಟಿಂಗಿಂದು ಚೆನ್ನಾಗಿ ಬರ್ತಾ ಇದೆ. ಬಟ್ ಒಂದೇನಪ್ಪ ಅಂತ ಅಂದರೆ, ಹಿಂದೆ ಏನು 20 ವರ್ಷದಿಂದ ಇತ್ತಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಂದರೆ ಎಲ್ಲ ರಾಜಕಾರಣಿಗಳು ಏನೋ ಒಂಥರ ಕೇವಲವಾಗಿ ಕಾಣ್ತಾ ಇದ್ರು. ಅವನು ಭ್ರಷ್ಟಾಚಾರ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನಾನು ಸುಮಾರು 21 ವರ್ಷ ಆಗಿದೆ ಅಧ್ಯಕ್ಷನಾಗಿ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದರೆ ಸುಮಾರು 80-85% ಇಡೀ ದೇಶದಲ್ಲೇ ಯಾರು ವಿತರಣೆ ಮಾಡ್ತಲ್ಲ ಅಂಥ ವಿತರಣಾ ಕಾರ್ಯಕ್ರಮನ ನಾವು ಮಾಡ್ತೇವೆ. 10-5% ಇದ್ದೇ ಇದೆ, ಇಲ್ಲ ಅಂತ ನಾವು ಒಪ್ಕೊಳಕ್ಕಾಗಲ್ಲ. ಸತ್ಯ ಹರಿಶ್ಚಂದ್ರ ಹೋದ್ರೆ ಕಷ್ಟ ಆಗ್ತದೆ. ಹಂಗಾಗಿ ಕೆಲವರು ಸಣ್ಣ ಪುಟ್ಟ ಇದು ಮಾಡ್ತಾರೆ. ಅದನ್ನೇ ತೋರಿಸ್ಲಿಕ್ಕೆ ಒಂದು ಕುಟುಂಬ, ಅವರ ಆ ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆದರೆ ಮಗನಿಗೋ ಮಗಳಿಗೋ ಹೆಂಡತಿಗೋ ಯಾರಿಗಾರು ಒಂದು ಅಂಗಡಿ ಮಂಜೂರು ಮಾಡಬೇಕು ಅಂದ್ರೆ ಎಷ್ಟು ಹೋರಾಟಗಳು ನಡೀತವೆ, ಎಷ್ಟು ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ. ಇವೆಲ್ಲನೂ ಮೊನ್ನೆ ಹರೀಶಣ್ಣ ಅವರು, ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬ್ರೆಲ್ಲ ಹೇಳಿ ಒಳ್ಳೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಇನ್ನೂ ಮುಕ್ತಾಯದಂತ ಆಗಿಲ್ಲ. ಈಗ ಅದು ತುಂಬ ಚೆನ್ನಾಗಿ ಬರ್ತದೆ. ಹಳ್ಳಿ ಪ್ರತಿಯೊಬ್ಬ ಕಾರ್ಡ್ದಾರ ನೋಡಬೇಕು ಆ ಬವಣೆ ಏನು, ಬೇರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅಂತ. ಇದು ನಾವು ಫಿಲಮ್ ತೆಗಿತಾ ಇರೋದೇ ನಾವು ಆಲ್ ಇಂಡಿಯಾದವರು. ನಾನು ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟು ಇದ್ದೀನಿ. ಇಡೀ 5-6 ರಾಜ್ಯದಿಂದ ತುಂಬ ಒತ್ತಡ ಇದೆ. ನಾವು ಸಹ ನಮ್ಮ ರಾಜ್ಯದಲ್ಲಿ ಮಾಡಬೇಕು, ಇದು ಡಬ್ಬಿಂಗ್ ಮಾಡಬೇಕು, ಆಳು ಮುಳು ಅಂತ ಏನೇನು ಹೇಳ್ತಾ ಇದ್ದಾರೆ. ಇದು ಸ್ಟಾರ್ಟ್ ಆದಮೇಲೆ ಏನು ಅನ್ನೋದು ಅರಿವಾಗ್ತದೆ. ನನಗೆ ಭರವಸೆ ಇದೆ ಇದು ಒಳ್ಳೆ ಸಿನಿಮಾ. ಬಟ್ ನಮ್ಮ ಸಮಸ್ಯೆಗಳನ್ನ ಜನ ಮುಂದೆ, ಕಾರ್ಡ್ದಾರ ಮುಂದೆ, ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ.
ಹರೀಶ್ ಅಣ್ಣವರು. ಅದಕ್ಕೆ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಿತಿಗೆ ನಮ್ಮ ನ್ಯಾಯಬೆಲೆ ಅಂಗಡಿಯವರು ಮಾಲೀಕರು ಕೆಲಸ ಮಾಡಬೇಕು ಅಂತ ನಾನು ನಿಮ್ಮ ಪರವಾಗಿ ಅವ್ರನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೆ ಡೈರೆಕ್ಟ್ರಾಗಿ ಮಾತಾಡೋಕ್ಕೆ ಅಷ್ಟು ಬರಲ್ಲ ಪ್ರೆಸ್ ಮುಂದೆ. ಸೊ ಕ್ಯಾಮ್ರಾಮನ್ನಾಗಿ ಮಾತಾಡಿದ್ದೀನಿ. ಸೊ ನನ್ನ ಮಾತೆಲ್ಲ ರಾಮಮೂರ್ತಿ ಸರೇ ಮಾತಾಡಿದ್ರು ಎಲ್ಲನೂ. ಸೊ ಆಮೇಲೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲ ದೊಡ್ಡವ್ರ ಜೊತೆನೇ ಕೆಲಸ ಮಾಡಿ ನನಗೆ ಫಸ್ಟ್ ಪಿಕ್ಚರ್ ಅಲ್ವಾ, ಸೊ ಹಂಗಾಗಿ ಅಂದರೆ 2ನೇ ಪಿಕ್ಚರ್ ಇದು. ಸೊ ಭಯ ಇತ್ತು, ಬಟ್ ಆ ಭಯಕ್ಕೆ ಹಿಂದ್ಗಡೆ ಸಾರ್ ಇದ್ದರು, ಆಮೇಲೆ ಸಾರ್ ಮಗ ಅಕ್ಷಯ್ ಅವರಿದ್ದರು. ಸೊ ಹಂಗಿದ್ದಾಗ ನಂಗೆ ಫುಲ್ ಸ್ಟ್ರೆಂತ್ ಅದೇ. ಆಮೇಲೆ ಪ್ರೊಡ್ಯೂಸರ್ಸು ಅಷ್ಟೇ, ನಾನು ಏನೇ ಕೇಳಿದ್ರು ಯಾವುದಕ್ಕೂ ಇಲ್ಲ ಅಂದಿಲ್ಲ. ನೀವು ಮಾಡಿ ಅಂತ ಹೇಳ್ತಿದ್ರು. ಸೊ ಇವಾಗ ಒಂದು ಶೆಡ್ಯೂಲ್ ಬಿಟ್ಕೊಂಡಿದ್ವಿ, ಮಳೆ ಇರೋದ್ರಿಂದ. ಸೊ ಈ ಮಂತ್ ಎಂಡಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ 20 days ಮಾಡಿದ್ವಿ. ಸಿನಿಮಾದವ್ರೇನಲ್ಲ ನಾವು, ಆದ್ರೂ ಸಿನಿಮಾ ಯಶಸ್ಸಾಗಲಿ, ಕನ್ನಡ ಸಿನಿಮಾ ಇನ್ನೂ ಇವರು ಇಂಥ ಸಿನಿಮಾಗಳನ್ನ ತೆಗಿಕ್ಕೆ ನಮ್ಮ ಕನ್ನಡ ಜನ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಂಡು ನಾನು ಮುಗಿಸ್ತೀನಿ. ಅದನ್ನು ನಾನು ಹೇಳ್ತೇನೆ. ಅವ್ರ ತೋಟಕ್ಕೆ ಹೋದರೆ ಅಂಬರೀಷ್ ಸರ್ ಫೋಟೋ ಒಂದು ಕಡೆ ಇದೆ, ಇನ್ನೊಂದು ಕಡೆ ಇವ್ರದ್ದಿದೆ, ಏಕಲವ್ಯ ಅಂತ ಹಾಕ್ಕೊಂಡಿದ್ದಾರೆ, ಅವ್ರನ್ನ ಗುರು ಅಂತ ಹಾಕ್ಕೊಂಡಿದ್ದಾರೆ. ಸೊ ಆ ಮಟ್ಟಕ್ಕೆ ಅವರು ಅಂಬರೀಷ್ ಅವರ ಒಂದು ಹಿನ್ನೆಲೆಯಲ್ಲಿ ಭಕ್ತರು ಅಂತಲೇ ಹೇಳ್ಬೋದು. ಅಂದರೆ ಅಂಬಿ ಮನೆ ಅಂತಲೇ ಒಂದು ಕಟ್ಸಿದ್ದಾರೆ, ಯಾರಿಗೂ ಕೊಟ್ಟೇ ಇಲ್ಲ ಇದುವರೆಗೂ. ಅವ್ರು ಬಂದಲ್ಲಿ ವಾಸ ಮಾಡಲಿಲ್ಲ ಅಂತ ಹೇಳಿ ಆ ಮನೇನ ಯಾರಿಗೂ ಕೊಟ್ಟಿಲ್ಲ, ಇದುವರೆಗೂ ಹಾಗೆ ಇಟ್ಟಿದ್ದಾರೆ ಅವ್ರ ರೆಸಾರ್ಟಲ್ಲಿ. ಅಂಥ ಒಂದು ಅಭಿಮಾನ ಅವ್ರನ್ನ ಕಂಡ್ರೆ. ರುದ್ರೇಗೌಡ ಸರ್. ಏನಿಲ್ಲ, ಒಂದು ಹೀರೋಯಿನ್ ತಂದೆ ಪಾತ್ರ ಅಂದರೆ ಈ ಮೇಡಮ್ ತಂದೆ ಪಾತ್ರ ದೊಡ್ಡಣ್ಣವರು ಮಾಡೋರೆ. ಇನ್ನೊಂದು ತಂದೆ ಪಾತ್ರ ಅಂದರೆ ಒಂದು ನಮ್ಮ ಹರೀಶ್ ಅಣ್ಣವರು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನೀವು ಮಾಡಬೇಕು ಅಂತ. ನಮಗೇನಿದ್ರ ಬಗ್ಗೆ ಐಡಿಯಾ ಇಲ್ಲ, ಆದರೂ ಒಂದು ಪಾತ್ರ ಮಾಡಿ. ಥ್ಯಾಂಕ್ ಯು. ಸರ್, ಇಷ್ಟು ಸಂಕೋಚ ಮಾಡಿ ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು ಮೇಡಮ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಹರೀಶ್ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಈ ಸಿನಿಮಾ ಪ್ರೆಸ್ ಮೀಟ್ ಇದು ಎಂತ ಸ್ಟಾರ್ಟ್ ಆಗೋವಾಗೆಲ್ಲ ಮೀಟಿಂಗ್ ಎಲ್ಲ ನೋಡ್ತಾ ಇದ್ವಿ. ನಮಗೆ ಚಾನ್ಸ್ ಕೊಡ್ತಾರೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದೇ ಒಂದು ಫೋನು, ಬಲ ಎಲ್ಲಿದೆ ಅಣ್ಣ, ಇಲ್ಲಿಗೆ ಬಂದ್ಬಿಡು ಆಫೀಸ್ಗೆ ಅಂದರು. ಇಮಿಡಿಯೇಟಾಗಿ ಸಾಂಗ್ಸ್ ಈ ಥರ ಇದೆ ನೋಡು, ಮಾಡು, ಇದು ಚೆನ್ನಾಗಿರುತ್ತೆ ಅಂತ. ಸೀದಾ ಇನ್ನೊಂದು ಹೇಳ್ಬೇಕಂದ್ರೆ ಪವನ್ ಸರ್ ನನಗೆ ತುಂಬ ಹಳೆಯ ಫ್ರೆಂಡ್. ಅಂದರೆ ನಾನು ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಆಗಿರೋವಾಗಿಂದನೂ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅದಾದಮೇಲೆ ಮಾಸ್ಟರ್ ಆದಮೇಲೆ ಒಂದು 2-3 ಸಿನಿಮಾ ವರ್ಕ್ ಮಾಡಿದ್ದೀನಿ. ಸೊ ಈಸಿ ಆಯಿತು ನನಗೆ ಸರ್ ಜೊತೆ ಕೋಆರ್ಡಿನೇಷನ್ ಇರೋದು. ಕುರಿತು ಎಲ್ಲರಿಗೂ ನಮಸ್ಕಾರ. ಇದು ಏನಂತ ಹೇಳಬೇಕು ಅಂದರೆ ನನಗೆ ಇಟ್ಸ್ ಎ ಡಿಫ್ರೆಂಟ್ ಜಗತ್ತು ಅಂತ ಅನಿಸ್ತು. ಯಾಕೆ ಅಂತಂದರೆ ಇದು ನೋಡೇ ಇರಲಿಲ್ಲ, ಶೂಟಿಂಗ್ ಆಗಲಿ ಅಥವಾ ಏನೋ ನಾನು ನೋಡೇ ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿಲೇ ಎಲ್ಲ ಇರೋದ್ರಿಂದ ಅವ್ರ ಸಪೋರ್ಟ್, ಬಾಮ, ಹರೀಶ್ ಅಣ್ಣ, ಗಿರೀಶ್ ಅಣ್ಣ ಎಲ್ಲರೂ. ಅಂದರೆ ನಮ್ಮ ಟೀಮ್ ಹೆಂಗಿತ್ತು ಅಂದರೆ ನಾವೊಂದು ಫ್ಯಾಮ್ಲಿ, ಬಿಗ್ ಫ್ಯಾಮ್ಲಿ. ಎಲ್ಲರೂ, ಈವನ್ ಕ್ಯಾಮ್ರಾಮ್ಯಾನ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎವ್ರಿ ಒನ್ ದೇ ಆರ್ ಸೋ ಗುಡ್. ನನಗೆ ಶೂಟಿಂಗ್ ಆಗುವಾಗ ಅದು ಹೆಂಗೆ ಅಂದರೆ ಆಲ್ಮೋಸ್ಟ್ 25 ಡೇಸು 30 ಡೇಸ್ ಅದು ಹೆಂಗೆ ಇದಾಗ್ತಿದೆ. ಇನ್ನೂ 10 ಡೇಸ್ ಇದೆ, 12 ಡೇಸ್ ಇದೆ. ಆದ್ರೂ ಇಟ್ ವಾಸ್ ಅ ಡಿಫ್ರೆಂಟ್, ಏನು ಹೇಳಬೇಕು, ಒಂದು ಜಾತ್ರೆ ನಡೆದಂಗೆ ನಡೀತಿತ್ತು ಅಲ್ಲಿ. ಹೇಗೆ ಹೇಳೋದು ಅಂದರೆ ಐ ಎಂಜಾಯ್ಡ್, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತು ಎಲ್ಲ ಸಪೋರ್ಟ್ ಮಾಡಿದ್ರು, ಏನೂ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಥ್ಯಾಂಕ್ ಯು ಎಲ್ಲರೂ. ಕತೆ ಬಂದು ಹೇಗೆ ಅಂದರೆ, ನನ್ನ ಸಿಸ್ಟರ್-ಇನ್-ಲಾ ಇವರು, ನನ್ನ ಹಸ್ಬೆಂಡ್ ಅವ್ರ ತಂಗಿ, ನಾನು ಅವ್ರ ಅದಕ್ಕೆ ಒಂದ್ಸತಿ ಹೀಗೆ ಬಾಮ ಹರೀಶಣ್ಣನು ಮತ್ತು ಪದ್ಮಾವತಿಯವರು ಮಾತಾಡ್ತಾ ಇದ್ದಾಗ ನನಗೆ ಹೇಳಿದ್ರು ಹೀಗೆ ಮಾಡ್ಬೋದಾ ಅಂತೇಳಿ. ಸೊ ಹೌದು, ಚೆನ್ನಾಗಿದೆ. ಸೊ ನ್ಯಾಯಬೆಲೆ ಅಂಗಡಿ ನಮ್ಮದು ಇದೆ, ಸೊ ಯಾಕೆ ಮಾಡಬಾರ್ದು ಅನ್ನೋದೊಂದು ಇದು ಬಂದು ಮಾಡಿದ್ವಿ. ಇನ್ಪುಟ್ಸ್
ಮೇಡಮ್, ತಮ್ಮ ಮಾತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕುರಿತು ಏನ್ ಹೇಳ್ತೀರಿ ನಿರ್ಮಾಣದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಸತೀಶ್ ಸರ್, ನೀವು ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು. ಮತ್ತು ನಿಮ್ಮ ಕಡೆಯಿಂದ ನಮ್ಮ ಮೂವಿದು ಟ್ರೈಲರ್ದು ಲಾಂಚ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸೊ ಮೇಕಿಂಗ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಮತ್ತು ಈ ಮೂವಿ ಮಾಡಬೇಕು ಅಂತ ಪ್ರೇರಣೆ ಬಂದಿದೆ ನಂಗೆ. ಅನಂತ್ ನಾಗ್ ಸರ್ ಅವ್ರ ಮನೆಯಲ್ಲಿ ಮಾತಾಡಬೇಕಾದ್ರೆ, ಅನಂತ್ ನಾಗ್ ಸರ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅವ್ರು ಮಾಡಿದ್ದಾರೆ. ಸೊ ಅವರು ಆ ಮೂವಿದು ಇದ್ರ ಬಗ್ಗೆ ಶೇರ್ ಮಾಡ್ತಾಯಿದ್ರು. ಮಾಡಬೇಕಾದ್ರೆ ನನಗೆ ತಕ್ಷಣ ಹೊಡೆದಿದ್ದು, ನಾವು ಯಾಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಡಬಾರ್ದು ಅಂತ ಬಾಮರೀಶ್ ಸರ್ನ ಕೇಳಿದೆ. ನಾವು ಯಾಕೆ ಮಾಡಬಾರ್ದು ಈ ಥರ ಅಂತ ಎಲ್ಲ ಜನಕ್ಕೂ ಮುಟ್ಟತ್ತಿದ್ದು ಅಂತ ಕೇಳಿದಾಗ ಹರೀಶ್ ಸರ್ ತಕ್ಷಣವೇ ಆಯಿತು, ಯಾಕೆ ಮಾಡಬಾರ್ದು, ನಾವೇ ಫ್ಯಾಮಿಲಿಯಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಣ್ಣನ ಒಂದು ಸಲ ಮಾತಾಡಿಸಿದೆ. ಅವರು ಖುಷಿಪಟ್ಟರು. ಸೊ ಹಂಗಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೊಂದು ಸಿನಿಮಾ ಶುರುವಾಯಿತು. ಮತ್ತು ಇದಕ್ಕೆ ನಮಗೆ ಫುಲ್ ಸಪೋರ್ಟಾಗಿ ನಮ್ಮ ಕೃಷ್ಣಪ್ಪ ಸರ್, ಕರ್ನಾಟಕ ರಾಜ್ಯ ವಿತರಕ ಸಂಘದ ರಾಜ್ಯಾಧ್ಯಕ್ಷರು, ಅವ್ರ ಸಪೋರ್ಟು ಮತ್ತು ಅವರಿಂದನೇ ನಮಗೆ ಇದೆಲ್ಲ ಮೂವಿ ತುಂಬ ಚೆನ್ನಾಗಿ ಮೂಡಿಬರೋಕ್ಕೆ ಇದಾಯಿತು. ಇನ್ಪುಟ್ಸ್ ಅಂದರೆ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್. ಯಾವ ಥರ ಹಿಂಗೆ ಇವಾಗ ಸರ್ಕಾರದಿಂದ ಯಾವ ಥರ ನಮಗೆ ಬರ್ತಿದೆ. ಸೊ ಜನಸಾಮಾನ್ಯರು ಅವ್ರಿಗೂ ನಮಗೆ ಜಾಸ್ತಿ ಕಷ್ಟ ಆಗೋದು. ಜನಸಾಮಾನ್ಯರಿಗಿಂತ ನಾವು ವಿತರಕರು ಇರ್ತೀವಲ್ಲ, ನಮಗೆ ಜಾಸ್ತಿ ಅವರು ಸ್ವಲ್ಪ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಡಿಗ್ನಿಟರೀಸ್ಗೂ ನನ್ನ ವಂದನೆಗಳು. ಸಾರಿ, ಮೈ ಥ್ರೋಟ್ ಇಸ್ ಅ ಲಿಟಲ್ ಬ್ಯಾಡ್. ಸೊ ಸರ್ಕಾರಿ ನ್ಯಾಯಬೆಲೆ ಅಂಗಡಿ, ಈ ಒಂದು ಟೈಟಲ್ ಕೇಳಿದ ತಕ್ಷಣವೇ ಮನ್ಸಕ್ಕೊಂದು ಏನೋ ಒಂದು ಯುನೀಕ್ ಆಗಿರೋದು ಒಂದು ಕತೆ, ಏನೋ ಒಂದು ಯುನೀಕ್ ಆಗಿರೋದು ಒಂದು ಕಾನ್ಸೆಪ್ಟ್ ಅಂತ ಬರುತ್ತೆ. ಐ ಥಿಂಕ್ ನನಗೂ ಅದೇ ಥರ ಇತ್ತು. ರಾಮಮೂರ್ತಿ ಸರ್ ಬಂದಾಗ, ಹರೀಶ್ ಸರ್ ಬಂದಾಗ, ಗಿರೀಶ್ ಸರ್ ಬಂದಾಗ, ಮೂರ್ತಿಯವ್ರು ಬಂದಾಗ ಎಲ್ಲರೂ ಮನೆ ಬಂದು ಕತೆ ನರೇಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ಎಂಥ ಸೀನಿಯರ್ ರೈಟರ್ ಡೈರೆಕ್ಟರ್ ನಮ್ಮ ಮನೆಗೆ ಬಂದು ಈ ಥರ ಒಂದು ಕಾನ್ಸೆಪ್ಟ್ ಇದೆ ಅಂತ. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ ನನಗೂ ತುಂಬ ಹೊಸದಿತ್ತು, ಸರ್ಗೂ ತುಂಬ ಹೊಸದಿತ್ತು. ನಾನು ಸರ್ ಏನು ಕೇಳಿದ್ದು, ಇವರು ಈ ಥರ ಪಾತ್ರ ಮಾಡ್ತಾರಾ? ಆ್ಯಂಡ್ ನಾನೇನು ಹೇಳಿದ್ದು, ನನಗೆ ಈ ಥರ ಪಾತ್ರ ಸೂಟ್ ಆಗುತ್ತಾ ಇಲ್ಲ ಅಂತ. ಬಿಕಾಸ್ ಏನಾಗುತ್ತೆ, ಒಂದು ಆ್ಯಕ್ಟರ್ ಆಗಿ ಒಂದು ನೀವು ಹೇಳ್ದಂಗೆ ಒಂದು ಇಮೇಜ್ ಅನ್ನೋದು ಆಗಿರುತ್ತೆ ನಮಗೆ ಬೇರೆ ಬೇರೆ. ಸೊ ಐ ಆಮ್ ಒನ್ ಆಫ್ ದ ಫ್ಯೂ ಆ್ಯಕ್ಟರ್ಸ್ ದಟ್ ಹ್ಯಾಸ್ ಡನ್ ಮಲ್ಟಿಪಲ್ ರೋಲ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್. ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ, ನಾನ್ ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ, ಆ್ಯಕ್ಷನ್ ಮಾಡಿದ್ದೀನಿ. ಸೊ ನನಗೂ ಒಂದು ಹೊಸದಾಗಿ ಒಂದು ಕಾನ್ಸೆಪ್ಟ್ ನಾನು ಮಾಡ್ಬೋದಾ ಅಂತ ಒಂದು ನನ್ನ ಮೇಲೆ ಒಂದು ಚಾಲೆಂಜ್ ಥರ ಇತ್ತು ನನಗೆ. ಆ್ಯಂಡ್ ಈ ಥರ ಒಂದು ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಇಲ್ಲ ಅಂತ ನನಗೂ ಇಟ್ ವಾಸ್ ಲೈಕ್ ಕುತೂಹಲ ಇತ್ತು ನನ್ನ ಮೈಂಡಲ್ಲಿ. ಸೊ ಬಿಕಾಸ್ ಈ ಕತೆ ಕೇಳಿದಾಗ ಇಟ್ ಡಿಮಾಂಡೆಡ್ ಸಮಥಿಂಗ್ ಐ ಹ್ಯಾವ್ ನೆವರ್ ಡನ್ ಬಿಫೋರ್. ಅಂದರೆ ಈ ಒಂದು ಲುಕ್ ಆಗಲಿ, ಈ ಒಂದು ಡೈಲಾಗ್ಸ್ ಆಗಲಿ, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ. ಸೊ ನಾನು ನಿಜವಾಗ್ಲೂ hats off. First of all, it is such a huge honor to be working with a legendary director and writer like Ramamurthy sir. So first of all, it's like a dream come true, you know, for any actor. ನಮಗೆ ನಾವು ಇಷ್ಟು ಸಿನಿಮಾಗಳು ಮಾಡಿರ್ತೀವಿ, ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಮಾಡಿರ್ತೀವಿ, ಬಟ್ ಒಂದು ಸೀನಿಯರ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ ಎಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ನಿಜವಾಗ್ಲೂ ಇಟ್ ವಾಸ್ such a learning experience to be working with somebody like him. And our superstars ಜೊತೆ ವರ್ಕ್ ಮಾಡಿದ್ದಾರೆ, ರಾಜ್ಕುಮಾರ್ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ, ಮಾಲಾಶ್ರೀ ಮ್ಯಾಮ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಇಟ್ಸ್ ಅನ್ ಆನರ್ ಫಾರ್ ಸಂಬಡಿ ದಿಸ್ ಯಂಗ್. ಈ ಒಂದು ನನಗೂ ಬಹುಶಃ 15 years ಆಗಿದೆ ಇಂಡಸ್ಟ್ರಿಯಲ್ಲಿ, ಆದ್ರೂ ಐ ಫೀಲ್ ಲೈಕ್ ಐ ಆಮ್ ಅ ನ್ಯೂ ಕಮರ್ ಆ್ಯಂಡ್ ಐ ವಾಂಟ್ ಟು ಲರ್ನ್ ಎವ್ರಿ ಡೇ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಈ ಥರ ಒಂದು ಕತೆ ಬರಬೇಕು, ಈ ಥರ ಒಂದು ಲುಕ್ ಬರಬೇಕು ಅಂದರೆ ಐ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಇವಾಗ ರಶಸ್ ನೋಡಿದ್ರೆ, ಇವಾಗ ನಮ್ಮ ಫಸ್ಟ್ ಸ್ಕೆಡ್ಯೂಲ್ದು ನಾವೇನೇನು ಮೇಕಿಂಗ್ ಮಾಡಿದ್ವಿ, ಏನೇನು ಶೂಟ್ ಮಾಡಿದ್ವಿ ಅದು ನೋಡಿದ್ರೆ ನಮಗೆ ಅನ್ಸ್ಬಿಡ್ತೆ, ಹೌದಾ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಾ ನಾನು. ಬಿಕಾಸ್ ಫಾರ್ ಮೀ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನನಗೆ ಈ ಥರ ಮೋಲ್ಡ್ ಆಗಬೇಕು ಅಂದರೆ ಒಂದು ಕ್ಯಾರೆಕ್ಟರಲ್ಲಿ ಐ ಫೀಲ್ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ಎನ್ ಆ್ಯಕ್ಟರ್. ಸೊ ತುಂಬ ಖುಷಿ ಆಯಿತು ನನಗೆ. ಪವನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ವಿತ್ ಕ್ಯಾಮ್ರಾ ವರ್ಕ್. ಪ್ರತಿಯೊಬ್ಬರು ಪರ್ಸನ್ ಈ ಸಿನಿಮಾದಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಮೋಲ್ಡ್ ಆಗಿರುವಂಥ ಕ್ಯಾರೆಕ್ಟರ್ಗಳಿದೆ ಸಿನಿಮಾದಲ್ಲಿ. ಆಫ್ ಕೋರ್ಸ್ ಕುಮಾರ್ಜಿ ಆಲ್ಸೋ ಇಟ್ಸ್ ಸಚ್ ಅನ್ ಆನರ್ ಟು ಬಿ ವರ್ಕಿಂಗ್ ವಿತ್ ಸಚ್ ಅ ಸೀನಿಯರ್ ಪರ್ಸನ್. ಸೊ
ನಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೂ ಇಟ್ ವಾಸ್ ರಿಯಲಿ ಅಮೇಝಿಂಗ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಹೀ ಈಸ್ ಸೋ ಹಂಬಲ್, ಹೀ ಈಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಆ್ಯಂಡ್ ಒಂದು ವೆರಿ ಸ್ವೀಟ್, ಒಂದು ವೆರಿ ಡಿಫ್ರೆಂಟ್ ಆಗಿರುವಂಥ ಒಂದು ಕೆಮಿಸ್ಟ್ರಿ ಇರುವಂಥ ಒಂದು ಪೇರಿಂಗ್ ಇದೆ ಈ ಸಿನಿಮಾದಲ್ಲಿ ನಮ್ಮಿಬ್ರದ್ದು. ಸೊ ಐ ಥಿಂಕ್ ದಟ್ it's the innocence of love, the innocence of a pair, the innocence of a small town couple ಅನ್ನೋದು ಏನಿದೆ. ಆ್ಯಂಡ್ ನಿಜವಾಗ್ಲೂ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪೇರಿಂಗ್. ಆ್ಯಂಡ್ ಐ ಆಮ್ ಮೈಸೆಲ್ಫ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಆಲ್ ಆರ್ ಸೀನ್ಸ್. ನೀವು ಒಂದು ಡಬ್ಬಿಂಗ್ ಮಾಡಿದ್ದೀರಾ ಆ್ಯಂಡ್ ನಾವು ಒಂದು ಸ್ವಲ್ಪ ಇದು ಮಾಡಿದ್ವಿ, ರಶಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ಮಾತು ಹೇಳಬೇಕು, ಐ ಥಿಂಕ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್, ಕೃಷ್ಣಪ್ಪ ಸರ್ದು ಕ್ಯಾರೆಕ್ಟರ್ ಆಗಲಿ, ಆಮೇಲೆ ದೊಡ್ಡನ ಕ್ಯಾರೆಕ್ಟರ್ ಆಗಲಿ, ಈ ಒಂದು ಕತೆ ಇಸ್ ನಾಟ್ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್. ಸೊ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್. ನಾವು ಕಾಂಟೆಂಟ್ ಕಿಂಗ್ ಅಂತ ಹೇಳ್ತಾ ಇರ್ತೀವಿ ಯಾವತ್ತೂ, ಬಟ್ ಅದೇ ರೀತಿಯಲ್ಲಿ ಅದೇ ಟೈಮಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸು ಸ್ಟೋರೀಸ್ ಮಾಡಬೇಕು ಅಂತ ಭಯ ಇರುತ್ತೆ ನಮಗೆ. ಬಿಕಾಸ್ ವಿ ಥಿಂಕ್ ದಟ್ ಒಂದು ಸಿಸ್ಟಮಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅದು ಸಕ್ಸಸ್ ಇಸ್ ಗ್ಯಾರಂಟಿಡ್ ಅಂತ ಅಂದ್ಕೊಂಡು. ಐ ಫೀಲ್ ಲೈಕ್ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಹೊಸ ಕಥೆಗಳು ಬಂದಾಗ, ಡಿಫ್ರೆಂಟ್ ಏನಾದರೂ ಪ್ರಯತ್ನಗಳು ಮಾಡಿದಾಗ ಏನಾಗುತ್ತೆ, see, you don't know what the success or the failure of anything is going to be, but at least ಒಂದು ಪ್ರಯತ್ನ ಪಡೋದಂತ ಇದೆಯಲ್ಲ, ಐ ಥಿಂಕ್ ಇದೇ ಈ ಒಂದು ಫುಲ್ ಟೀಮ್, ಒಂದು ಫ್ಯಾಮಿಲಿಯಾಗಿ ಆ ಒಂದು ಪ್ರಯತ್ನ ಪಟ್ಟಿರೋದು, ಹರೀಶ್ ಸರ್ ಬಿಲೀವಿಂಗ್ ದಟ್ ದಿಸ್ ಫಿಲ್ಮ್ ಕ್ಯಾನ್ ಹ್ಯಾಪನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಫಾರ್ ಆಲ್ ಆಫ್ ಅಸ್ ಸಿಟಿಂಗ್ ಹಿಯರ್ ಟುಡೇ ಅಲ್ವಾ. ಆ್ಯಂಡ್ ಹಿ ಬಾಟ್ ಎವ್ರಿ ಪರ್ಸನ್, ಯಾರ್ಯಾರು ಇವತ್ತು ನಾವು ಕೂತಿದ್ದೀವಿ ಸ್ಟೇಜಲ್ಲಿ, ಪ್ರತಿಯೊಬ್ಬರು ಪರ್ಸನ್ ಇವತ್ತು ಜೊತೆಗೆ ಬಂದಿರೋದಂತ ಕಾರಣ ಹರೀಶ್ ಸರ್. ಆ್ಯಂಡ್ ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್. ಅಂದರೆ ಯೋರ್ ಬಿಲೀಫ್ ಇನ್ ಮೀ, ಯೋರ್ ಬಿಲೀಫ್ ಇನ್ ಸರ್, ಯೋರ್ ಬಿಲೀಫ್ ಇನ್ ಪ್ರತಿಯೊಂದು ಪರ್ಸನ್ಗೆ ನೀವು ಒಂದು ಒಟ್ಟಿಗೆ ತರುವಂಥ ಒಂದು ಸಂದರ್ಭ ಇದೆಯಲ್ಲ, ದ್ಯಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಐ ಫೀಲ್, ಆ್ಯಂಡ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪವರ್ ಹೌಸ್ ಪ್ರೊಡ್ಯೂಸರ್ಸ್, ಲೇಡಿ ಪ್ರೊಡ್ಯೂಸರ್ಸ್, ನಮ್ಮ ತೇಜುಮಾ, ಪದ್ಮಮ್ಮ, ಆ್ಯಂಡ್ ಅವರು ಆ್ಯಸ್ ಪ್ರೊಡ್ಯೂಸರ್ಸ್ they have been so mature with handling the production. ಯಾಕಂದರೆ ಒಂದು ಔಟ್ಡೋರಲ್ಲಿ ಒಂದು ಈ ಥರ ದೊಡ್ಡ ಸ್ಕೆಡ್ಯೂಲ್ ಮಾಡಬೇಕು ಅಂದರೆ ಈಸಿ ಇಲ್ಲ, ಆ್ಯಂಡ್ ಅಷ್ಟು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಈಸಿ ಇಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ. ಆ್ಯಂಡ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನಾನು ಯಾವತ್ತೂ ಐ ಆಮ್ ಅ ಫೆಮಿನಿಸ್ಟ್ ಅಂಡ್ ಐ ಆಮ್ ಪ್ರೋ ಬೋನೋ ಫಾರ್ ಫೀಮೇಲ್ ಪ್ರೊಡ್ಯೂಸರ್ಸ್. ಸೊ ತುಂಬ ಖುಷಿ ಆಗುತ್ತೆ ವೆನ್ ಐ ಸಿ ಫೀಮೇಲ್ ಪ್ರೊಡ್ಯೂಸರ್ಸ್ ಕಮಿಂಗ್. ಟೆಕ್ನಿಕಲಿ ಆಲ್ಸೋ ಹೆಣ್ಮಕ್ಳ ಮುಂದೆ ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ when I see this happening. So ತುಂಬ ಖುಷಿ ಇದೆ, and I want to congratulate everybody. ಈ ಒಂದು ಸಕ್ಸಸ್ಫುಲ್ ಫಸ್ಟ್ ಸ್ಕೆಡ್ಯೂಲ್ ಆಗಿದೆ. ಅವರಂತೂ ರುದ್ರೇಗೌಡ ಸರ್ ಅಂತೂ ಹೀ ಈಸ್ ಎಕ್ಸಾಕ್ಟ್ಲಿ ಲೈಕ್ ಅಂಬರೀಷ್ ಅಂಕಲ್. ಅವ್ರದ್ದು ಮ್ಯಾನರಿಸಮ್ಸ್ ಆಗಲಿ, ಅವ್ರ ಲುಕ್ ಆಗಲಿ. ಆ್ಯಂಡ್ ನಾನು ಐ ಹ್ಯಾವ್ ಬಿನ್ ಅಸೋಸಿಯೇಟೆಡ್ ಟು ಅಂಬಿ ಅಂಕಲ್ ವೆರಿ ಕ್ಲೋಸ್ಲಿ. ಹಿ ಇಸ್ ಬಿನ್ ಲೈಕ್ ಅ ಗಾಡ್ ಫಾದರ್ ಟು ಅಸ್. ಸೊ ಅವ್ರು ನೋಡಿದ ತಕ್ಷಣನೇ ಐ ವಾಸ್ ಲೈಕ್, ಹೌದಾ ಈ ಥರನ. ಆ್ಯಂಡ್ ನಿಜವಾಗ್ಲೂ ಇನ್ ದ ಫ್ರೇಮ್ ಆಲ್ಸೋ, ಸ್ಕ್ರೀನಲ್ಲೂ ಕೂಡ ಅವ್ರ ಥರನೇ ಕಾಣಿಸ್ತಾರೆ. ಸೊ ಥ್ಯಾಂಕ್ ಯು. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಸರ್ ನಮಗೆ. ನಮ್ಮ ಲೋಕಲಲ್ಲಿ ನಾವು ಅವ್ರ ಹೆಸರು, ರೆಸಾರ್ಟ್ ಹೆಸರು RG ರೆಸಾರ್ಟ್ಸ್ ಆಯಿತಾ. ಸೊ ಐ ವಾಸ್ ಲೈಕ್, ಇವಾಗ ರಾಗಿಣಿ ದ್ವಿವೇದಿಯಿಂದ ರಾಗಿಣಿ ಗೌಡ ಆಗ್ಬಿಟ್ಟು 25 days ನಾವು ಅಲ್ಲಿ ಏನು ಶೂಟಿಂಗ್ ಮಾಡಿದ್ವಿ, ಆ ಥರ ಫ್ಯಾಮಿಲಿ ಥರನೇ ಫೀಲಿಂಗ್ ಆಗುತ್ತೆ. ಅಫ್ಕೋರ್ಸ್ ಮಂಡ್ಯ ಇಸ್ ನಮ್ಮ ಎಲ್ರಿಗೂ, ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೆ ತುಂಬಾ ಹತ್ತಿರ ಆಗಿರೋಂಥ, ನಾಟ್ ಜಸ್ಟ್ ಬಿಕಾಸ್ ಆಫ್ ಅಂಬಿ ಅಂಕಲ್ಸ್ ಊರು, ಬಟ್ ಇಟ್ಸ್ ಜಸ್ಟ್ ನಮ್ಮೆಲ್ರಿಗೂ ಎಷ್ಟು ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಅಲ್ಲಿ ಹೋದ್ರೆ ನಾವು. ಸೊ ಅದೇ ರೀತಿಯಲ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು. ಆ್ಯಂಡ್ ಡಿಡ್ ಐ ಮಿಸ್ ಎನಿಬಡಿ? ಬಾಲಾ ಇಸ್ ಫ್ಯಾಂಟಾಸ್ಟಿಕ್. ಅವ್ರ ಕೆಲಸ ಬಗ್ಗೆ ನನಗೆ ಏನೋ ಇದಿಲ್ಲ. ಹೀಸ್ ಐ ಥಿಂಕ್ ನಾನು ಅವ್ರಿಗೆ ಅಸಿಸ್ಟೆಂಟಿಂದ ನಾವು ಎಷ್ಟು ಸಾಂಗ್ಸ್ ಮಾಡಿದ್ವಿ ನಾವು. ಒಬ್ಬ ಡಾನ್ಸರ್ ಆಗಿ, ಅಸಿಸ್ಟೆಂಟ್ ಆಗಿ, ಇವಾಗ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಎವ್ರಿಬಡಿ ಗ್ರೋ. ಸೊ ಚೆನ್ನಾಗಿ ಮಾಡಿ ನೀವು ಈ ಸಾಂಗ್ಸ್, ಈ ಪಿಕ್ಚರಿಂದ ತುಂಬ ಒಳ್ಳೆ ಹೆಸರು ಬರುತ್ತೆ ನಿಮಗೆ. ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಲೈಕ್ ಐ ಥಿಂಕ್ ಇಟ್ಸ್ ಸೋ ಪಾಸಿಟಿವ್ ಎಲ್ಲರೂ ಬಂದಿರೋದು. ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಸರ್ ಹೇಳಿದಾಗೆ, ರಾಮಮೂರ್ತಿ ಸರ್ ಹೇಳಿದಾಗೆ, ಕೃಷ್ಣ ಸರ್ ಹೇಳಿದಾಗೆ, ಏನೋ ಒಂದು ಡಿಫ್ರೆಂಟ್ ಆಗಿರೋದು, ಒಂದು ಐಡಿಯಾನ, ಒಂದು ಸ್ಟ್ರಾಂಗ್ ಆಗಿರೋದು, ಒಂದು ಪಾಯಿಂಟ್ನ ಹೇಳೋಕೆ ಹೊರಟಿದ್ದೀವಿ ನಾವು. ಆ್ಯಂಡ್ ವಿ ವಾಂಟೆಡ್ ಟು ರೀಚ್ ಎವ್ರಿ ಫ್ಯಾಮಿಲಿ, ವಿ ವಾಂಟೆಡ್ ಟು ರೀಚ್ ಎವ್ರಿ ಸಿಂಗಲ್ ಪರ್ಸನ್. ಆ್ಯಂಡ್ ನಾವು ಈ ಒಂದು ಪ್ರತಿಯೊಂದು ಮನೆ ರೀಚ್ ಆಗಬೇಕು, ಒಂದು ಡಿಸ್ಟ್ರಿಕ್ಟ್ ರೀಚ್ ಆಗಬೇಕು, ಒಂದು ಸ್ಟೇಟ್ ಅಕ್ರಾಸ್ ಇಂಡಿಯಾ ರೀಚ್ ಆಗಬೇಕು. ಯಾಕಂದರೆ ಈ ಥರ ಕತೆಗಳು ತುಂಬಾ ಮುಖ್ಯವಾಗಿದೆ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ಸ್ಟ್ ಜನರಲ್ ಪೀಪಲ್ ಅಂತ. ಸೊ ಅದನ್ನು ಹೇಳ್ತಾ ಪ್ಲೀಸ್ ಎಲ್ಲ ಮೀಡಿಯಾ ಲೈಕ್ ಫ್ರೆಂಡ್ಸ್ ಆ್ಯಂಡ್ ಟೆಲಿವಿಷನ್, ಪ್ರಿಂಟ್,
ನಮ್ಮ ಹೊಸ ಪಾಪ್ಸ್ ಇವಾಗ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಈ ಸಿನಿಮಾನ ಪ್ಲೀಸ್ ಪ್ರೋತ್ಸಾಹಿ ಎನ್ಕರೇಜ್ಮೆಂಟ್ ಮಾಡಿ ಆ್ಯಂಡ್ ವಿಲ್ ಮೀಟ್ ಯು ಸೂನ್ ಥ್ಯಾಂಕ್ ಯು ಸೋ ಮಚ್